ಎಲ್ಲರಿಗೂ ನಮಸ್ಕಾರ. ಶುಭೋದಯ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು, ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಹಿತೋಪದೇಶದ ಒಂದು ಸಂಸ್ಕೃತ ಶ್ಲೋಕವನ್ನ ತೆಗೆದುಕೊಂಡು ಬಂದಿದ್ದೇನೆ. ಯಾವುದು ಅದು ಅಂದ್ರೆ ವಿದ್ಯಾ ದದಾತಿ ವಿನಯಂ. ಇದನ್ನು ನೀವೆಲ್ಲರೂ ಕೇಳಿರ್ತೀರ. ಇದು ಯಾವುದು ಫುಲ್ ಶ್ಲೋಕ ಅಂದ್ರೆ ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ ಅಂತ. ಅಂದ್ರೆ ಇದೇನ್ ಹೇಳ್ತಾ ಇದೆ ಅಂದ್ರೆ ಈ ಶ್ಲೋಕದ ಅರ್ಥ ಏನು ಅಂದ್ರೆ ವಿದ್ಯೆ ವಿನಯವನ್ನು ಕೊಡುತ್ತದೆ. ವಿನಯದಿಂದ ನಿಮಗೆ ಅರ್ಹತೆ ಬರುತ್ತೆ ಅಥವಾ ಯೋಗ್ಯತೆ ಬರುತ್ತೆ. ಯೋಗ್ಯತೆಯಿಂದ ನೀವು ಧನ ಅಥವಾ ಹಣವನ್ನು ಸಂಪಾದನೆ ಮಾಡಬಹುದು. ಅದರಿಂದ ನೀವು ಧರ್ಮ ಕಾರ್ಯಗಳನ್ನ ಮಾಡಿ ಆ ಹಣ ಸಂಪಾದನೆ ಮಾಡಿದ್ರಿಂದ ಧರ್ಮ ಕಾರ್ಯಗಳನ್ನ ಮಾಡಿ ಅದರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ ಅಂತ. ಇದು ಅದರ ಅರ್ಥ. ಅಂದ್ರೆ ವಿದ್ಯೆನೇ ಎಲ್ಲದಕ್ಕೂ ಮೂಲ ಅನ್ನೋದು. ನಿಮ್ಮ ಸುಖಕ್ಕೆ ಮೂಲ ಯಾವುದು ಅಂದ್ರೆ ವಿದ್ಯೆ ಅನ್ನೋದನ್ನ ಅದು ಹೇಳುತ್ತೆ. ಆದ್ರೆ ಇಲ್ಲಿ ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅದರ ಮೊದಲನೇ ವಾಕ್ಯ, ವಿದ್ಯಾ ದದಾತಿ ವಿನಯಂ. ವಿದ್ಯಾ ದದಾತಿ ವಿನಯಂ ಇದನ್ನಷ್ಟೇ ಇಟ್ಕೊಂಡು ನಾವು ಮಾತಾಡ್ತಾ ಹೋಗೋಣ. ಈಗ ವಿದ್ಯೆ ವಿನಯವನ್ನ ಕೊಡಬೇಕು, ವಿದ್ಯೆ ವಿನಯವನ್ನ ಕೊಡುತ್ತದೆ ಅಂತ ಅದು ಹೇಳ್ತಾ ಇದೆ ಆ ಶ್ಲೋಕ. ಆದ್ರೆ ನಾವು ವಿನಯವನ್ನ ಗಳಿಸ್ತಾ ಇದ್ದೀವ ಇವತ್ತು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಅಥವಾ ಅಹಂಕಾರಿಗಳಾಗ್ತಾ ಇದ್ದೀವ? ವಿದ್ಯಾ ದದಾತಿ ವಿನಯಂ, ವಿನಯವನ್ನ ಕೊಡ್ತಾ ಇದೆಯಾ ನಾವು ಕಲ್ತಿರೋ ವಿದ್ಯೆ ನಮ್ಗೆ? ಅಥವಾ ನಾವು ಹೆಚ್ಚು ಅಹಂಕಾರಿಗಳಾಗ್ತಾ ಬದುಕ್ತಾ ಇದ್ದೀವ? ಈ ಶ್ಲೋಕದ ಪ್ರಕಾರ ನಾವು ನೋಡೋದಾದ್ರೆ ನಾವು ನಿಜವಾಗ್ಲೂ ವಿದ್ಯೆಯನ್ನ ಕಲ್ತಿದ್ರೆ ಅಥವಾ ವಿದ್ಯಾವಂತರಾಗಿದ್ರೆ ನಾವು ವಿನಯವಂತರಾಗಿರ್ಬೇಕಾಗಿತ್ತು, ಅಹಂಕಾರಿಗಳಾಗಿ ಅಲ್ಲ. ನಾನು ಬುದ್ಧಿವಂತ, ನಾನು ಜಾಸ್ತಿ ತಿಳ್ಕೊಂಡಿದ್ದೀನಿ, ನಾನು ಆ ಎಜುಕೇಶನ್ ಮಾಡಿದ್ದೀನಿ, ಆ ಕೋರ್ಸ್ ಮಾಡಿದ್ದೀನಿ, ನಾನು ಕಲಾವಿದ, ನಾನು ಶ್ರೀಮಂತ, ಇದೆಲ್ಲ ನಮ್ಮ ತಲೆ ಒಳಗಡೆ ಇರುತ್ತೆ ಅಂತ ಅನ್ಕೊಳ್ಳಿ. ಇದೆಲ್ಲ ನಮ್ಮ ಅಹಂಕಾರಗಳಾಗಿ ಬದಲಾಗ್ತಾ ಹೋಗ್ಬೋದು. ನಾನು ಇತರೆಲ್ಲರಿಗಿಂತ ಮೇಲಿದ್ದೀನಿ ಅಂತ ಅನ್ಕೊಳ್ಳೋದಾಗ್ಲಿ, ಅಥವಾ ಬೇರೆಯವ್ರನ್ನ ಒಂಥರ ಕೀಳು ಮಟ್ಟದಲ್ಲಿ ನೋಡೋದಾಗ್ಲಿ, ಕೆಳಮಟ್ಟದಲ್ಲಿ ನೋಡೋದಾಗ್ಲಿ, ಆ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಏನಾದ್ರು ಬೆಳವಣಿಗೆ ಆಗ್ತಾ ಇದೆಯಾ ವಿದ್ಯೆಯಿಂದ? ಅಥವಾ ವಿನಯವನ್ನ ಬೆಳೆಸ್ಕೊತಾ ಇದೀವ ನಾವು ಅನ್ನೋದನ್ನ ನಾವು ಯಾವಾಗಲೂ ಯೋಚನೆ ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ಕೂಡ ಹೆಚ್ಚು ಕಲಿತಾ ಹೋದಂತೆ ಹೆಚ್ಚು ವಿನಯವಂತರಾಗ್ತಾ ಬರಬೇಕು. ಹೆಚ್ಚು ಅಹಂಕಾರಿಗಳಾಗಿ ಅಲ್ಲ. ಇದು ನೀವು ಶಿಕ್ಷಣ ರಂಗದಲ್ಲಾದ್ರೂ ತಗೊಳ್ಳಿ, ವೃತ್ತಿ ರಂಗದಲ್ಲಾದ್ರೂ ತಗೊಳ್ಳಿ, ವೈಯಕ್ತಿಕ ಜೀವನದಲ್ಲಾಗಲೂ ತಗೊಳ್ಳಿ. ನೀವು ಎಲ್ಲೇ ಹೋದ್ರೂ ಕೂಡ ಹೆಚ್ಚು ವಿನಯವಂತರಾಗ್ತಾ ಹೋಗಬೇಕು. ಆಗಲೇ ನೀವು ನಿಜವಾದ ವಿದ್ಯಾವಂತರು. ಈ ಶ್ಲೋಕವನ್ನ ನಾನು ಬೇಸಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಅದಾಗ್ತಲ್ಲ. ನೀವು ವೃತ್ತಿ ರಂಗದಲ್ಲಿ ನೋಡಿ, ಯಾವುದೋ ಒಂದು ಈ ತಿಳಿದುಕೊಂಡು ಇರುವವರು ತಿಳಿದುಕೊಳ್ಳದೇ ಇರುವವರ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡೋದು. ವೃತ್ತಿ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ ನಮ್ಮಲ್ಲಿ ಏನೋ ಒಂದು ರೀತಿಯ ಅಹಂಕಾರ ಬೆಳೀತಾ ಹೋಗಿರುತ್ತೆ. ಅದು ಯಾಕಾಗಿ ಬೆಳೆಯುತ್ತೆ ಅಂದ್ರೆ, ಅಹಂಕಾರದ ಮನೋಭಾವ ಯಾಕೆ ಬರುತ್ತೆ ಅಂದ್ರೆ ಆ ಒಂದು ವಿದ್ಯೆಯ ಕೊರತೆ, ಅಂದ್ರೆ ಜೀವನ ವಿದ್ಯೆಯ ಕೊರತೆ. ನಾವು ಅಹಂಕಾರಿಗಳಾಗಬಾರದು ಅಂದ್ರೆ ನಾವು ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ ಎನ್ನುವ ಜ್ಞಾನದ ಕೊರತೆ. ನಾವು ತಿಳ್ಕೊಂಡಿದ್ದೇ ಎಲ್ಲದು ಅಂತ ಅಂದ್ಕೊಳ್ತಾ ಬರ್ತೀವಲ್ಲ ನಾವು, ಅದೇ ನಮ್ಮ ಅಹಂಕಾರವನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೊರತೆ ಯಾವುದು ಅಂದ್ರೆ, ನಾನು ತಿಳ್ಕೊಳ್ಳೋದು ಇನ್ನೂ ತುಂಬಾ ಜಾಸ್ತಿ ಇದೆ, ಆಮೇಲೆ ಪ್ರಪಂಚದಲ್ಲಿ ನಮ್ಗಿಂತ ತಿಳ್ಕೊಂಡವರು ಇನ್ನೂ ಜಾಸ್ತಿ ಜನ ಇದ್ದಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಬಂದವಾಗ ನಮ್ಮ ತಲೆಯಲ್ಲಿರುವ ಅಹಂಕಾರ ಇಳಿತಾ ಬರುತ್ತೆ. ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಜವಾದ ವಿದ್ಯೆ ನಮ್ಗೆ ಏನನ್ನು ಕೊಡಬೇಕು? ವಿನಯವನ್ನ ಕೊಡಬೇಕು. ವಿದ್ಯಾ ದದಾತಿ ವಿನಯಂ. ಇದು ಬಹಳ ಮುಖ್ಯ ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದೀವಲ್ಲ, ನೀವು ಕಾಲೇಜುಗಳಲ್ಲಿ ನೋಡಿ, ಕೆಲವು ಮೇಷ್ಟ್ರುಗಳು ಇರ್ತಾರೆ, ಅಹಂಕಾರಿಗಳಾಗಿರ್ತಾರೆ. ನಿಮ್ಮ ವಿದ್ಯಾರ್ಥಿಗಳ ಮೇಲೆ ದರ್ಪವನ್ನು ತೋರಿಸ್ತಾರೆ, ಅಥವಾ ಯಾವುದೋ
ಚೆನ್ನಾಗಿ ಓದ್ತಾ ಇರೋ ಹುಡುಗರು ಇರ್ಬೋದು, ಸ್ಪೋರ್ಟ್ಸಲ್ಲಿ ಮುಂದಿರ್ತಕ್ಕಂಥ ಹುಡುಗರು ಇರ್ಬೋದು, ಅಥವಾ ಏನು ಇಲ್ಲದೆ ಇರ್ತಕ್ಕಂಥ ಅಥವಾ ಓದೋದ್ರಲ್ಲಿ ಅಷ್ಟು ಜೋರು ಇಲ್ಲದೆ ಇರ್ತಕ್ಕಂಥ ಹುಡುಗರು ಇರ್ಬೋದು. ಅವರು ಕೂಡ ಒಂದು ರೀತಿಯ ಅಹಂಕಾರವನ್ನು ತೋರಿಸ್ತಾ ಇರ್ತಾರೆ. ಇದೆಲ್ಲದಕ್ಕೂ ಏನು ಅಂದರೆ ನಿಜವಾದ ವಿದ್ಯೆ ನಮಗೆ ವಿನಯವನ್ನು ಕೊಡ್ತಾ ಬರಬೇಕು ಅಂತ. ನಾವು ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಇದೆ, ನಾವು ಕಲಿಯೋದು ಇನ್ನೂ ಜಾಸ್ತಿ ಇದೆ. ನನ್ಗಿಂತ ಬೇರೆಯವರಿಂದ ನಾವು ಉಪಯೋಗ ಪಡ್ಕೊಳ್ಬೇಕು, ನಾನು ಅವ್ರನ್ನ ಯಾಕೆ ಕೇಳಲಿ, ಈ ರೀತಿಯ ಮನೋಭಾವವನ್ನು ಕೂಡ ಇವತ್ತಿನ ಹುಡುಗರಲ್ಲಿ ತುಂಬ ಜಾಸ್ತಿ ನೋಡ್ತಾ ಇದ್ದೇವೆ ನಾವು. ನಾನ್ಯಾಕೆ ಅವ್ರನ್ನ ಕೇಳಲಿ, ನಾನು ಗೂಗಲ್ ಮಾಡಿ ನೋಡ್ಕೊಬಿಡ್ತೇನೆ. ಆ ರೀತಿಯ ಅಲ್ಲೂ ಕೂಡ ಯಾರೊಬ್ರು ಅಪ್ಲೋಡ್ ಮಾಡಿರ್ತಾರೆ, ನಾವು ಅವ್ಯಕ್ತವಾಗಿ ಅವರಿಂದ ಸಲಹೆಯನ್ನು ತಗೊಂಡಂಗೆ ಆಗುತ್ತೆ ಅಷ್ಟೆ. ನಾವು ಒಂದು ವಿದ್ಯಾರ್ಜನೆ ಮಾಡಬೇಕು ಅಂದರೆ ಆ ರೀತಿಯಾಗಿ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದರಲ್ಲಿ ನಾವು ಯಾವುದೇ ಅಹಂಕಾರ ಭಾವ ಇಟ್ಕೊಳ್ಳದೆ ಇನ್ನೊಬ್ಬರಲ್ಲಿ ಕೇಳಿ, ಅವರು ಕೂಡ ಯಾವುದೇ ಅಹಂಕಾರ ಭಾವವಿಲ್ಲದೆ ಅದನ್ನು ನಮಗೆ ಕೊಟ್ಟಾಗ ನಿಜವಾದ ವಿದ್ಯಾರ್ಜನೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಯಾವುದೇ ಅಹಂಕಾರಗಳು ಇರೋದಿಲ್ಲ. ವಿದ್ಯಾ ದದಾತಿ ವಿನಯಂ ಅನ್ನೋದು ಸಾರ್ಥಕತೆ ಅಲ್ಲಿ ಕಾಣುತ್ತೆ. ಕೇಳುವವನಲ್ಲೂ ಅಹಂಕಾರ ಇರಬಾರ್ದು, ಹೇಳುವವನಲ್ಲೂ ಅಹಂಕಾರ ಇರಬಾರ್ದು. ಸೊ ಇದನ್ನು ನಾನು ಇಟ್ಕೊಂಡು ಮಾತಾಡೋಣ ಅಂತ ಬಂದೆ. ನಾವು ಹೆಚ್ಚು ಹೆಚ್ಚು ವಿನಯವಂತರಾಗ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.